ನಮಸ್ತೆ ಕರ್ನಾಟಕ, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಂತ ಇತ್ತದ್ದು? ಸರಿ ಆಯ್ತಾನೆ ಅದು. ಈಗ 1 hour ಕ್ರಾಸ್ ಆಗಿದೆ. ಹೊನ್ನವಳ್ಳಿ ಕೃಷ್ಣ 1 hour ಅಲ್ಲ ಮಾರೆ, ಹೊನ್ನವಳ್ಳಿ ಅಂತ ಒಂದು ಊರದು. ಹಾಂ, ಸರಿ ಆಯ್ತಾ? ಸತ್ಯೋಗ್ಲ ಆ ಪೈಪ್ಗಳು ಯಾಕೆ ಹಾಕಿರ್ತಾರೆ ಅಲ್ಲಿ? ಬೆಟ್ಟ ಸ್ಲ್ಯಾಂಟ್ ಆಗಿರುತ್ತಲ್ಲ, ಮೇಲಿಂದ ನೀರು ಬಿದ್ದು ಬೆಟ್ಟ ಕುಸಿಯೋದಾಗಿ ಅದರಿಂದ ಓವರ್ಫ್ಲೋ ಆಗಲಿ ಅಂತ ನೀರು. ಜನಗಳು ಅರ್ಥ ಆಗುತ್ತೆ. ಅರ್ಥ ಆಗೋದಿದ್ರು ರಿವೈಂಡ್ ಫಾರ್ವರ್ಡ್ ಮಾಡಿ ಕೇಳಿಸ್ಕೊಳ್ತಾರೆ ಏನಾಗಿ ಹೇಳಿದ್ರು ಅಂತ. ಏನದು ಶಿಬ್ಬಿ ಸೆಂಟ್? ಎ ಸಿ ಅಲ್ಲ, ಸೆಂಟ್. ನಿಮಗೆ ವಾಮಿಟಿಂಗ್ ಆಗಲ್ಲಲ್ಲ? ಈಗ ನಾವು ಎ ಸಿ ಹಾಕಿ ಗಾರಲ್ಲಿ ಹೋಗೋ ವಾಮಿಟಿಂಗ್ ಎಲ್ಲ ಕೆಲವ್ರಿಗಾಗುತ್ತೆ, ನಿನಗಾಗಿ ರೀತಿ ಆಗಲ್ಲಲ್ಲ. ಜಾಸ್ತಿ ಸೆಂಟ್ ಬೇಡ, ಆಫ್ ಮಾಡೋದು ಸಾಕು. ಬೇಡನ್ನೇ, ಒಂಥರ ಆಗುತ್ತೆ ಆಫ್ ಮಾಡೋದು. ಯಾವುದಾಗುತ್ತೆ? ಕೊಡು. 2 hours 1.5 hours. ಹಾಂ, ತೋರಿಸೋದ್ರಲ್ಲಿ ಎಷ್ಟಿದೆ ನೋಡು ಸೆಂಟ್. ಏನಿದೆ ಇದರಲ್ಲಿ? ಯಾವ ರೀತಿ ಬಕ್ರ ಮಾಡ್ತಾರಲ್ಲ ಇದ್ರೊಳಗಿಟ್ಟು. ಓಹೋ, ಇದೇ ಇಲ್ಲಿ ಜೆಲ್ ಗಟ್ಟಿಯಾಗಿದೆ. ಇದೇನಾಗುತ್ತೆ ಅಂದರೆ ಬಿಸಿ ಆಗುತ್ತಲ್ಲ, ಅದು ಓಪನ್ ಆಗಲ್ಲ. ಅದು ಇದು ಗಾಳಿ ತಾಗುತ್ತಲ್ಲ. ಯಾವುದು? ಆ್ಯಕ್ಚುಲಿ ಇಲ್ಲಿ ಕ್ಲೋಸ್ ಓಪನ್ ಇದೆ. ಅದೇನಾಗುತ್ತಂದರೆ ಇದು ಡೈರೆಕ್ಟ್ ಇಟ್ಟರೆ ನಿಮಗೆ ಬೇಗ ಖಾಲಿ ಆಗುತ್ತೆ. ಡೈರೆಕ್ಟ್ ಖಾಲಿ ಆಯ್ತಲ್ಲ. ಜಿರಳೆನಾ? ತೋರ್ಸ. ಜಿರಳೆ ಅಲ್ಲ, ಅದು ಪೇಪರ್. ಲಾಸ್ಟ್ ಟೈಮ್ ಇಲ್ಲಿ ಬರ್ಬೇಕಾದ್ರೆ ಅಷ್ಟೇ ಬೆಳಗಾಗಿತ್ತು, ನೆನಪಿದ್ಯಾ? 8:30 ಅಷ್ಟೇ. ಸೇಮ್ ಅಲ್ಲ ಇವಾಗಲೂ ಅಷ್ಟೇ ಅಲ್ಲ ಟೈಮಿಂಗ್ಸ್? 2 hours. ಅಂದರೆ ಇವಾಗ ಟ್ರಾಫಿಕ್ ಇರುತ್ತೆ. ಹಾಂ, ಕ್ಯಾಮರಾ ಆನ್ ಆಗಿದೆ, ಅದು ಲೈಟ್ ಆಫ್ ಅಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಹೌದಾ? ಎಲ್ಲರೂ ಹೇಗಿದ್ದಾರೆ? ಏನು ಮಾತಾಡು, ನಿನ್ನ ಅನಿಸಿಕೆ ಏನು? ಎಲ್ಲರೂ ಮಕ್ಕಳು ಬೇಸಿಗೆ ರಜೆಯಲ್ಲಿ ಏನು ಮಾಡ್ತಿದ್ದಾರಲ್ಲ ಕೇಳು. ಹೇಗಿತ್ತು ಕೃಷ್ಣನ ಒಂದು ಚಿಕ್ಕ ಸಂದರ್ಶನ. ಈಗ ನೀವು ಬೇಸಿಗೆ ರಜೆಯಲ್ಲಿ ಏನು ಮಾಡ್ತಿದ್ರಿ? ಮರ ಹತ್ತಿದ್ರು, ಅವಾಗೆಲ್ಲ ಮರ ಇತ್ತು, ಮರ ಕೋತಿ ಅಂತ ಆಟ ಇತ್ತು. ಇವಾಗ ಮಕ್ಕಳಿಗೆ ಮರ ಕೋತಿ ಅಂದರೆ ಗೊತ್ತಿಲ್ಲ, ಖಾಲಿ ಗೇಮಲ್ಲಿ ಕೋತಿಗಳು ನೋಡಿರ್ತಾರೆ. ಹಾಂ, ಅವಾಗ ಹಳ್ಳಿ ಕಡೆಯಲ್ಲಿ ಮನೆಯೊಳಗೆ ಕೂತ್ಕೊಳ್ತಾ ಇಲ್ಲ, ಹೊರಗಡೆ ಹೋಗಿ ಕೂತ್ಕೊಳ್ತೀರಿ ಆಡಲ್ಲಿ. ಹಾಂ ಹಾಂ, ನ್ಯಾಷನಲಲ್ಲಿ ಒಂದು ಪಿಕ್ಚರ್, ಒಂದು ಊರಿಗೆ 2-3 TV ಇರ್ತಿತ್ತು. ಆ ಟೈಮಲ್ಲಿ ಒಂದೇ ಮನೆಗೆ ಎಲ್ಲರೂ ಬಂದು ಕೂತ್ಕೊಂಡು ನೋಡ್ತಾ ಇದ್ರು. ಆಮೇಲೆ ಏನಾಯ್ತು? ಹಾಂ, ಮಧ್ಯಾಹ್ನ ಊಟನೇ ಮಾಡ್ತಾ ಇರಲಿಲ್ಲ ಕ್ರಿಕೆಟ್ ಆಡೋ ಟೈಮಲ್ಲೆಲ್ಲ. ಅವಾಗ ಈಗಿನೆಲ್ಲ ಇಂಡೋರ್. ಈಗಿನ ಮಕ್ಕಳು ಈಗಿನ ಮಕ್ಕಳು ಏನು ಮಾಡ್ತಾರೆ ಹಾಗಾದ್ರೆ? ಓದ ಹೇಳ್ತಾರೆ ಅಮ್ಮ. ಅವರೇ ಓದ್ತಿದ್ರು. ಆಗಿನ ಮಕ್ಕಳು ಸ್ಕೂಲಿಗೆ ಹೋದ್ರೆ ನಮ್ದಲ್ಲಿ ಪಾಸಲ್ಲಿ ಇದೆಯಾ ನೋಡ್ತಿದ್ರು ಅಷ್ಟೇ. ಈಗಿನ ಮಕ್ಕಳು 1 ಮಾರ್ಕ್ ಕಮ್ಮಿ ಅಂತ ಹೇಳ್ಬಿಟ್ಟು ಕೂಗ್ತಾರೆ. ಗೊತ್ತಾ? ಅವಳೇನ ಹೇಳ್ತಾಳೆ ಹೇಳ. ಏನಿದೆ? ಫೈಲ್ ಆದ್ರೆ ಪಾಸ್ ಅದ್ರಲ್ಲಿ ಹೇಳ್ತಾರೆ, ಪಾಸ್ ಆದ್ರೆ ಫೈಲ್ ಅದ್ರಲ್ಲಿ ಹೇಳ್ತಾರೆ. ಪಾಸ್ ಆದ್ರೆ ಫೈಲ್ ಹೇಳ್ತಾರ? ಅಲ್ಲ, ಪಾಸ್ ಆದ್ರೆ ಪಾಸೇ ಹೇಳ್ತಾರೆ, ಪಾಸ್ ಆದ್ರೆ ಪಾಸೇ, ಫೈಲ್ ಆದ್ರೆ ಪಾಸ್ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ ಹಾಗೆ? ಟೀಚರ್ ಹೇಳ್ತಾರ? ಹಾಗೆ ಮೋಸ ಮಾಡೋದು ತಪ್ಪಲ್ವಾ?
ಹೇಳಿದ್ರಲ್ಲ ಮೊನ್ನೆ ಅಷ್ಟೇ ಅಮ್ಮ ಹಾಂ ಹೇಳಿದ್ರಲ್ಲ, ಏನು ಹೇಳಿದರು? ಹಾಗೆ ಹೇಳಿದ್ರಲ್ಲ ನಾನು ಹೇಳ್ತೇನೆ. ನಿನಗೆ ತಮಾಷೆಗೆ ಹೇಳಿದ್ದು. ಆವಾಗಲ್ಲ ಒಂದು ಸಬ್ಜೆಕ್ಟ್ ಆವಾಗೇ ಗೊತ್ತಾ, ನಿಂದು ಎಷ್ಟು ಸಬ್ಜೆಕ್ಟ್ ಹೋಯ್ತು? ನಂದೆರಡು. ಹೌದಾ? ನಂದು 3 ಸಬ್ಜೆಕ್ಟ್ ಹೋಯ್ತು. ಆ ರೀತಿ ನಿಮ್ದು ಸಬ್ಜೆಕ್ಟ್ ಇರುತ್ತಲ್ಲ. ಈಗ ನೀನು ಒಂದು ಸಬ್ಜೆಕ್ಟಲ್ಲಿ ಫೈಲ್ ಆಗಿದ್ದು, 2 ಸಬ್ಜೆಕ್ಟ್ ಫೈಲ್ ಆಗಿರ್ತೀಯ, ನಾವು ಒಂದು ಸಬ್ಜೆಕ್ಟ್ ಫೇಲ್ ಆಗಿರ್ತೀನಿ. ಆಗ ನಮ್ಗೆ ಖುಷಿ ಅದು ನೀನು 2 ಫೇಲ್ ಆಗಿದೆ ಅಂತ. ಅದು ಖುಷಿ. ನಿಂದು 2 ಫೇಲ್ ಆಗಿದೆಯಲ್ಲ, ಅದು ಖುಷಿ. ಹೌದು, ಅದೊಂದಿತ್ತಲ್ಲ. ನಂದು 1ರಲ್ಲಿ ಫೈಲ್ ಆದರೆ ಫ್ರೆಂಡಿದ್ದು 2ರಲ್ಲಾದರೆ ಹಬ್ಬ ನಾನು 1ರಲ್ಲಿ ಫೈಲ್, ಅವ್ನು 2ರಲ್ಲಿ ಫೈಲ್ ಅಂತ. ಮತ್ತೆ ನಿನ್ಗಿಂತ ಜಾಸ್ತಿ ಮಾರ್ಕ್ ಫೈಲ್ ಆದ್ರೂ ಸಹ ನೋಡ್ತೀವಿ ನಾವು. ನಂದು 10 ಇದ್ರೆ ನಿಂದು 8 ಇದ್ರೆ ನಿಂದು 8 ನಂಗೆ 10 ಅಂತ ಗೊತ್ತಾ? ಇಲ್ಲ, ಈಗ ಕಾಲದಲ್ಲೆಲ್ಲ ಸುಳ್ಳೆ ಹೇಳ್ತಾರ.